ನಮಸ್ಕಾರ TV9 ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಐಜಿ. ಇವತ್ತಿನ ಅನ್ಬಾಕ್ಸಿಂಗ್ ಮತ್ತು ಗ್ಯಾಜೆಟ್ ರಿವ್ಯೂ ವಿಡಿಯೋದಲ್ಲಿ ನಾನು ನಿಮಗೆ ಆಪಲ್ ಏರ್ಪಾಡ್ಸ್ ಪ್ರೋ 2 ಸೆಕೆಂಡ್ ಜನರೇಷನ್ ಮಾಡೆಲ್ ಅನ್ನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತು ನಮಗೆ ರಿವ್ಯೂಗೆ ಬಂದಿರೋದು ಆಪಲ್ ಕಂಪನಿಯ ಏರ್ಪಾಡ್ಸ್ ಪ್ರೋ ಜನರೇಷನ್ 2. ಈ ಮಾಡೆಲ್ನ MRP ಪ್ರೈಸ್ ಬಂದುಬಿಟ್ಟು 26,900 ರೂಪಾಯಿ. ಇದನ್ನು ನಾನೀಗ ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಾಡೆಲ್ನ ಸ್ಪೆಷಲ್ ಆಗಿ ಆ್ಯಪಲ್ನವರು ಆ್ಯಪಲ್ ಡಿವೈಸ್ಗಳಿಗೆ ಮಾತ್ರ ಅಂದರೆ ಪ್ರೊವೈಡ್ ಆಗಲಿ ಅಥವಾ ಅದಕ್ಕೆ ಯೂಸ್ ಆಗಲಿ ಅಂತ ರೆಡಿ ಮಾಡಿರ್ತಾರೆ. ಅಂದರೆ ನೀವು ಆ್ಯಂಡ್ರಾಯ್ಡ್ ಫೋನ್ ಜೊತೆ ಇರ್ಬೋದು ಅಥವಾ ವಿಂಡೋಸ್ ಲ್ಯಾಪ್ಟಾಪ್ ಜೊತೆ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿರುವಂಥ ಒಂದಷ್ಟು ಸೆಟ್ಟಿಂಗ್ಸ್ ಇರ್ಬೋದು ಅಥವಾ ಒಂದಷ್ಟು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ಸ್ ಇರ್ಬೋದು ಮತ್ತು ಮ್ಯೂಸಿಕ್ ಟ್ಯಾಪ್ ಮಾಡೋದು ಅಥವಾ ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡೋದು, ಪ್ಲೇ ಪಾಸ್, ಕಾಲ್ ರಿಸೀವ್ ಮಾಡೋದು ಅನ್ನೋಂಥ ಫೀಚರ್ಸ್ ಕೂಡ ಕೆಲವೊಂದು ಆ್ಯಂಡ್ರಾಯ್ಡ್ ಫೋನ್ ಜೊತೆ ಅಷ್ಟೊಂದು ಸಿಂಕ್ ಆಗಲಿಕ್ಕಿಲ್ಲ. ಸೊ ನಿಮಗೆ ಅದರ ಬೆನಿಫಿಟ್ ಅಷ್ಟೊಂದು ಐಫೋನ್ ಜೊತೆ ಸಿಕ್ಕಷ್ಟು ಬೆನಿಫಿಟ್ ನಿಮಗೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಸಿಗೋದಿಲ್ಲ ಅಂತ ಹೇಳ್ತೇನೆ. ಐಫೋನ್ ಜೊತೆ ಅಥವಾ ಐಪ್ಯಾಡ್ ಜೊತೆ, ಮ್ಯಾಕ್ಬುಕ್ ಜೊತೆ ಇದನ್ನು ತುಂಬ ಈಸಿಯಾಗಿ ಅಥವಾ ಮ್ಯಾಕ್ ಜೊತೆ ಕೂಡ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಈ ಬಾಕ್ಸನ್ನು ಓಪನ್ ಮಾಡಿ ಈ ಸ್ಪೆಷಾಲಿಟಿ ಏನಿದೆ, ಈ ಬಾಕ್ಸ್ ಒಳಗಡೆ ಏನೇನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಈ ಬಾಕ್ಸ್ ನೋಡ್ತಾ ಇದ್ದರೆ ಇದು ಕೂಡ ತುಂಬ ನೀಟಾಗಿರೋ, ತುಂಬ ಒಂದು ಸಿಂಪಲ್ ಪ್ಯಾಕೇಜಿಂಗ್ ಆದರೂ ಕೂಡ ತುಂಬ ಆಕರ್ಷಕವಾಗಿದೆ. ಆ್ಯಪಲ್ ಏರ್ಪಾಡ್ಸ್ ಪ್ರೋ ಸೀರೀಸಲ್ಲಿ ಈಗಾಗಲೇ ಒಂದು ಮಾಡೆಲ್ ಬಂದಿತ್ತು. ಇದು ಲಾಸ್ಟ್ ಇಯರ್ ಲಾಂಚ್ ಆಗಿರುವಂಥದ್ದು ಪ್ರೋ ಸೀರೀಸ್ ಜನರೇಷನ್ 2. ಇಲ್ಲಿ ಆ್ಯಪಲ್ನ ಲೋಗೋ ಕಾಣಿಸ್ತಾ ಇದೆ. ಇಲ್ಲಿ ಮಾಡೆಲ್ ಡೀಟೇಲ್ಸು, ಇಲ್ಲಿ IMEI ಮತ್ತು ಸೀರಿಯಲ್ ನಂಬರ್ ಇದೆ. ಇಲ್ಲಿ MRP ಡೀಟೇಲ್ಸ್ ಇದೆ. ಏರ್ಪಾಡ್ಸ್ ಪ್ರೋ ಅನ್ನುವಂಥದ್ದು ಏರ್ಪಾಡ್ಸ್ ಪ್ರೋ ಸೆಕೆಂಡ್ ಜನರೇಷನ್ ವಿತ್ ಮ್ಯಾಕ್ಸಿಫ್ ಚಾರ್ಜಿಂಗ್ ಕೇಸ್, ಅಂದರೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಈ ಕೇಸನ್ನು ಯೂಸ್ ಮಾಡ್ಬೋದು. ಈಗ ಈ ಬಾಕ್ಸನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡ್ತಾ ಇದ್ದಾಗೆ ಇಲ್ಲಿ ಯೂಸರ್ ಮ್ಯಾನ್ಯಲ್ ಒಂದು ಸಣ್ಣ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಡಿಸೈನ್ಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇದೆ. ಇದರಲ್ಲಿ ಏರ್ಪಾಡ್ಸ್ ಪ್ರೋ ಸೆಟಪ್ ಮತ್ತು ಯೂಸರ್ ಗೈಡ್ ಇದೆ. ಯಾವ ಫಂಕ್ಷನ್ಸನ್ನು ಯಾವ ರೀತಿ ನೀವು ಯೂಸ್ ಮಾಡಬೇಕು ಅನ್ನೋಂಥ ಡೀಟೇಲ್ಸನ್ನು ಈ ಸಣ್ಣ ಯೂಸರ್ ಗೈಡಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜಿಂಗ್ ಮತ್ತು ಸೇಫ್ಟಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ಏರ್ಪಾಡ್ಸ್ ಪ್ರೋ 2 ಜನರೇಷನ್ 2 ಅನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಬಾಕ್ಸಲ್ಲಿ ಕೂಡ ಇಲ್ಲಿ ಚಾರ್ಜರನ್ನು ಕೊಟ್ಟಿದ್ದಾರೆ. USB-C to ಲೈಟ್ನಿಂಗ್ ಪೋರ್ಟ್ ಇದು. ಇಲ್ಲಿ ಚಾರ್ಜಿಂಗ್ ಕೇಸ್ ಇದೆ. ಇಲ್ಲಿ ನಿಮಗೆ ಬಡ್ಸನ್ನು ಕೊಟ್ಟಿದ್ದಾರೆ. ನಿಮ್ಮ ಕಿವಿ ಅನುಕೂಲಕ್ಕೆ ತಕ್ಕಂತೆ 3 ಗಾತ್ರದಲ್ಲಿ ನಿಮಗೆ ಬಡ್ಸನ್ನು ಕೊಡ್ತಾರೆ, XS, S, L ಅನ್ನೋದನ್ನು. ನಿಮ್ಮ ರಿಕ್ವೈರ್ಮೆಂಟ್ ಥರ ಅದನ್ನು ಯೂಸ್ ಮಾಡ್ಬೋದು. ಈಗ ಆ್ಯಪಲ್ ಏರ್ಪಾಡ್ಸ್ ಪ್ರೋ ಸೆಕೆಂಡ್ ಜನರೇಷನನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ಕಾಣಿಸ್ತಾ ಇದೆ, ಇದು ಚಾರ್ಜಿಂಗ್ ಮತ್ತು ಇಂಡಿಕೇಟ್ರು. ಇಲ್ಲಿ ಒಂದು ಸ್ಪೀಕರ್ ಇದೆ, ಅಂದರೆ ಫೈಂಡ್ ಮೈ ಡಿವೈಸ್ ಮೂಲಕ ಇನ್ ಕೇಸ್ ನೀವೆಲ್ಲಾದರೂ ಆ್ಯಪಲ್ ಏರ್ಪಾಡ್ಸನ್ನು ಬಿಟ್ಟು ಹೋಗಿದರೆ ಅಥವಾ ಮನೇಲೆಲ್ಲಾದರೂ ಬಚ್ಚಿಟ್ಟಿದ್ದರೆ ಅಥವಾ ಎಲ್ಲಾದರೂ ಕಳ್ಕೊಂಡಿದ್ದರೆ ಐಫೋನ್ಗೆ ಹೋಗಿ ಕನೆಕ್ಟ್ ಆದಮೇಲೆ ಅಲ್ಲಿ ಫೈಂಡ್ ಮೈ ಡಿವೈಸಲ್ಲಿ ರಿಂಗ್ ಅಂತ ಕೊಟ್ಟರೆ ಅಥವಾ ಆ ಲೊಕೇಶನ್ ಸರ್ಚ್ ಮಾಡಿದರೆ ನಿಮ್ಮ ಎಕ್ಸಾಕ್ಟಾಗಿ ಎಲ್ಲಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಜೊತೆಗೆ ಅಲ್ಲಿ ಇದರಿಂದ ಒಂದು ಸೌಂಡ್ ಕೂಡ ಬರುತ್ತೆ, ಅಂದರೆ ಎಲ್ಲಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಚಾರ್ಜಿಂಗು, ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇದಕ್ಕೆ ಕೇಸ್ ಹಾಕಿದರೆ ಅಥವಾ ಏನಾದರೂ ಕ್ಯಾರಿ ಮಾಡೋದಕ್ಕೆ ಒಂದು ಥ್ರೆಡ್ ಏನಾದರೂ ಹಾಕೋದಿದ್ರೆ ಇಲ್ಲಿ ಆಪ್ಷನ್ ಇದೆ. ಇವಾಗ ಓಪನ್ ಮಾಡಿದಾಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ತುಂಬ ಒಂದು ಆಕರ್ಷಕವಾದ ವಿನ್ಯಾಸ ಕೂಡ ಇದೆ. ಇಲ್ಲಿ ಲೆಫ್ಟ್ ಅಂದರೆ ಎಡಕಿವಿಗೆ ಹಾಕ್ಕೊಳ್ಬೇಕು, ಇಲ್ಲಿ ರೈಟ್. ಇದು ಚಾರ್ಜಿಂಗ್ ಕೇಸ್ ಪ್ಲಸ್ ಏರ್ಪಾಡ್ಸ್ ಕೇಸ್ ಕೂಡ ಹೌದು. ಇವಾಗ ಏರ್ಪಾಡ್ಸ್ ಪ್ರೋ 2 ಸೆಕೆಂಡ್ ಜನರೇಷನನ್ನು ನಾನು ನನ್ನ ಫೋನ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಓಪನ್ ಮಾಡ್ತಿದ್ದಾಗೆ ಕನೆಕ್ಟ್ ಅನ್ನೋಂಥ ಆಪ್ಷನ್ ಬರುತ್ತೆ. ಕನೆಕ್ಟ್ ಅಂತ ಕೊಡಬೇಕಾದ್ರೆ ಈ ಭಾಗದಲ್ಲಿರುವಂಥ ಈ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಒತ್ತಿ ಹಿಡ್ಕೊಂಡು ಕೂಡಲೇ ಇಲ್ಲಿ ವೈಟ್ ಕಲರ್ ಬ್ಲಿಂಕ್ ಆಗುತ್ತೆ. ಅನೌನ್ಸ್ ಕಾಲ್ಸ್ ನೋಟಿಫಿಕೇಷನ್ಸ್. ಜೊತೆಗೆ ಇಲ್ಲಿ ಚಾರ್ಜಿಂಗ್ ಎಷ್ಟಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಈ ಕೇಸಲ್ಲಿ ಮತ್ತು ಏರ್ಪಾಡ್ನಲ್ಲಿ. ಇವಾಗ ಏರ್ಪಾಡ್ಸ್ ನನ್ನ ಫೋನ್ ಜೊತೆ ಕನೆಕ್ಟ್ ಆಗಿದೆ. ಇದು ರೈಟ್, ಇದು ಲೆಫ್ಟ್. ಇವಾಗ ಏರ್ಪಾಡ್ಸ್ ನನ್ನ ಫೋನ್ ಜೊತೆ ಕನೆಕ್ಟ್ ಮಾಡಿ ಆಗಿದೆ.
ಇಲ್ಲಿ ನಿಮಗೆ ಈ ಸೆಟ್ಟಿಂಗ್ಸ್ ಏನು ಕಾಣಿಸ್ತಾ ಇದೆ, ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮತ್ತು ಟ್ರಾನ್ಸ್ಪರೆನ್ಸಿ ಕೊಟ್ಟರೆ ನಿಮಗೆ ಹೊರಗಿನ ಸೌಂಡ್ ಕೇಳಿಸುತ್ತೆ. ಆಫ್ ಅಂದರೆ ಒಂದು ಪಾರ್ಷಿಯಲ್ ಇದಿರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ನ ಅಂದರೆ ANC ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ನ ಆನ್ ಮಾಡಿದರೆ ಹೊರಗಡೆ ಇರುವಂಥ ಯಾವುದೇ ಒಂದು ಶಬ್ದ ನಿಮಗೆ ಕೇಳಿಸೋದಿಲ್ಲ. ಹೊರಗಡೆ ಒಂದು ಮಳೆ ಬರ್ತಾ ಇರ್ಬೋದು ಅಥವಾ ಒಂದು ಗುಡುಗು ಸಿಡಿಲು ಶಬ್ದ ಇರ್ಬೋದು, ಯಾವುದು ನಿಮಗೆ ಕೇಳಿಸೋದೇ ಇಲ್ಲ. ಅಷ್ಟೊಂದು ಅಕ್ಯುರೇಟ್ ಆಗಿರೋ ಅಷ್ಟೊಂದು ಕ್ಲಾರಿಟಿ ಇರುವಂಥ ಒಂದು ಫೀಚರ್ ಇದು. ಬೇಕಾದರೆ ಮಾತ್ರ ಅದನ್ನು ಫೀಚರ್ಸನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಿಂದ ಇರುವಷ್ಟು ಈ ಸೆಟ್ಟಿಂಗ್ಸನ್ನು ಕೂಡ ನೀವು ಚೆಕ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಥರ ಯೂಸ್ ಮಾಡಿಕೊಳ್ಬೋದು. ಜೊತೆಗೆ ಮ್ಯೂಸಿಕ್ ಕೇಳಲಿಕ್ಕಿರ್ಬೋದು ಅಥವಾ ಕಾಲ್ ರಿಸೀವ್ ಮಾಡಲಿಕ್ಕೆ ಕಾಲ್ ಫಂಕ್ಷನ್ಸ್ ಇರ್ಬೋದು ಅಥವಾ ಐಪ್ಯಾಡ್ ಜೊತೆ ಇರ್ಬೋದು ಅಥವಾ ಮ್ಯಾಕ್ಬುಕ್ ಜೊತೆ ಇರ್ಬೋದು, ಇದನ್ನು ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಟ್ಯಾಪ್ ಮಾಡಿ ಪೇರ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಿ ಇರುವಂಥ ಚಾರ್ಜಿಂಗ್ ಪೋರ್ಟನ್ನು ಯೂಸ್ ಮಾಡಿ ಚಾರ್ಜ್ ಕೂಡ ಮಾಡ್ಬೋದು. ಒಂದು ಸಾರಿ ಫುಲ್ ಚಾರ್ಜ್ ಮಾಡಿದರೆ ನಿಮಗೆ ಅರೌಂಡ್ 6 ಅವರ್ಸ್ ಮ್ಯೂಸಿಕ್ ಪ್ಲೇಬ್ಯಾಕ್ ಅಥವಾ ಕಾಲ್ ಫಂಕ್ಷನ್ಸ್ ಯೂಸ್ ಆಗುತ್ತೆ. ಮತ್ತು ಈ ಕೇಸನ್ನು ಯೂಸ್ ಮಾಡಿಕೊಂಡು ಒಂದು ಸಲ ನೀವು ಫುಲ್ಲು ಕೇಸ್ ಚಾರ್ಜ್ ಆದರೆ 3 ಟೈಮ್ಸ್ ನೀವು ಏರ್ಪೋಡ್ಸನ್ನು ಚಾರ್ಜ್ ಮಾಡ್ಬೋದು. ಇವತ್ತಿನ ಅನ್ಬಾಕ್ಸಿಂಗ್ ಮತ್ತು ಗ್ಯಾಜೆಟ್ ರಿವ್ಯೂ ವಿಡಿಯೋದಲ್ಲಿ ನಾನು ನಿಮಗೆ ಆಪಲ್ ಏರ್ಪಾಡ್ಸ್ ಪ್ರೋ ಸೆಕೆಂಡ್ ಜನ್ರೇಷನನ್ನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ, ಅದನ್ನು ಫೋನ್ ಜೊತೆ ಕನೆಕ್ಟ್ ಮಾಡೋದು ಹೇಗೆ ಮತ್ತು ಅದರಲ್ಲಿರುವಂಥ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ನಿಮಗೆ ಯಾವುದಕ್ಕೆ ಯೂಸ್ ಆಗುತ್ತೆ, ಅದರಲ್ಲಿರುವಂಥ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇರ್ಬೋದು ಅಥವಾ ಕಾಲ್ ರಿಸೀವ್ ಮಾಡುವಂಥದ್ದು, ಕಾಲ್ ಎಂಡ್ ಮಾಡುವಂಥ ಫೀಚರ್ ಇರೋದನ್ನು ತೋರಿಸ್ಕೊಟ್ಟಿದ್ದೇನೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಹೊಸ ಗ್ಯಾಜೆಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅದನ್ನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9 ನ್ಯೂಸ್.